Hello my dear students, welcome to Benzene Chemistry YouTube channel. So today we are going to discuss about most probable and previous year numerical problems of the topic solid state. So it is explained by your SH sir. ಇವತ್ತಿನ ಟಾಪಿಕಲ್ಲಿ ನಾವು ಇವತ್ತಿನ ವಿಡಿಯೋದಲ್ಲಿ ನಾವು ಈ ಸಾಲಿಡ್ ಸ್ಟೇಟ್ ಮೇಲೆ ಇರುವಂಥ ಎಲ್ಲ ನ್ಯೂಮರಿಕಲ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಣ. ಹೌದಾ? ಸೊ ಒನ್ ಬೈ ಒನ್ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಫಸ್ಟ್ ಪ್ರಾಬ್ಲಮ್ ನೋಡಿ, ಇದನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಅಲ್ಯೂಮಿನಿಯಂ ಕ್ರಿಸ್ಟಲೈಸಸ್ ಇನ್ FCC ಸ್ಟ್ರಕ್ಚರ್. FCC ಅಂದರೆ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್. ಅಟೋಮಿಕ್ ರೇಡಿಯಸ್ ಆಫ್ ಮೆಟಲ್ ಈಸ್, ರೇಡಿಯಸ್ ಅಂದರೆ R. ಸೊ ಗಿವನ್ ಏನಿದೆ ಇಲ್ಲಿ, ದ ಗಿವನ್ ವ್ಯಾಲ್ಯೂ ಈಸ್ R ಈಸ್ ಈಕ್ವಲ್ಸ್ ಟು 125 picometers. ಕ್ಯಾಲ್ಕುಲೇಟ್ ಎಡ್ಜ್ ಲೆಂತ್ ಆಫ್ ದಿ ಯೂನಿಟ್ ಸೆಲ್. ಎಡ್ಜ್ ಲೆಂತ್ ಅಂದರೆ ಏನು, ಎ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ವಿ ಮಸ್ಟ್ ನೋ ದಿ ರಿಲೇಷನ್ ಬಿಟ್ವೀನ್ R ಆ್ಯಂಡ್ A ಇನ್ FCC. ಸೊ ಅದಕ್ಕೆ ಏನು ಮಾಡೋಣ, ಒಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಸೊ ದಿಸ್ ಈಸ್ ಸ್ಪೇಸ್ ಡಯಾಗೋನಲ್. ದ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಲೈಕ್ ದಿಸ್. FCCಯಲ್ಲಿ ಪಾರ್ಟಿಕಲ್ಸ್ ಎಲ್ಲ ಯಾವ ಥರ ಇರ್ತವೆ, ಈ ಥರ ಇರುತ್ತೆ. ಹೌದಾ? ಸೊ ದಿಸ್ ಈಸ್ R and R. And length from this to this is taken as B. ಈ ಲೆಂತ್ ಏನು ತಗೋತೀನಿ, B ಅಂತ ತಗೋತೀನಿ. and the length from this to this is A. ಎಡ್ಜ್ ಲೆಂತ್ ಇದು. ಆಮೇಲೆ ಇದು ಸೇಮ್ ಇರುತ್ತಲ್ಲ, ಎಡ್ಜ್ ಲೆಂತ್ A ಆಗುತ್ತೆ. ಸೊ ಐ ವಿಲ್ ನೇಮ್ ಇಟ್ ಆಸ್ A, B, C and D. ಹೌದಾ? ಸೊ ಫ್ರಮ್ ದ ಟ್ರಯಾಂಗಲ್ ABC ನಾವು ಪೈಥಾಗೋರಸ್ ಥಿಯರಮ್ನ ಅಪ್ಲೈ ಮಾಡ್ಬೋದಾ? ಪೈಥಾಗೋರಸ್ ಥಿಯರಮ್. Why? Because it is right angle triangle. So AC square is equals to AB square plus BC square. ಹೌದಾ? AC ಅಂದರೆ ಏನು, B ಅಂತ ಹೇಳಿದ್ದೀನಿ ನಾನು. B square is equals to AB ಅಂದರೆ ಏನು, A square plus the length of BC is also A square. So it is equals to 2A square. ಸೊ B is equals to ಏನಾಗುತ್ತೆ ನೋಡ್ರಿ, 2 ಈ ಕಡೆ ಬಂದರೆ ಏನಾಗುತ್ತೆ, ಇದು √2A ಸ್ಕ್ವೇರ್ ಆಗುತ್ತೆ. √2A ಆಯಿತು. ಹೌದಲ್ಲ? ನೋಡ್ರಿ, B is equals to √2A ಸ್ಕ್ವೇರ್ ಆಯ್ತಾ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ A ಹೊರಗಡೆ ಉಳ್ಕೊಂಡ್ಬಿಡುತ್ತೆ. ಇದು √2A ಆಯಿತು. ದ B. ಸೊ ಫ್ರಮ್ ದಿ ಡಯಾಗ್ರಾಮ್, B ಇನ್ ಟರ್ಮ್ಸ್ ಆಫ್ ಲೆಂತ್ ಆಫ್ B ಇನ್ ಟರ್ಮ್ಸ್ ಆಫ್ ರೇಡಿಯಸ್ ಏನಾಗುತ್ತೆ ನೋಡಿ ಇದು. ಸೊ ದ ಪಾರ್ಟಿಕಲ್ಸ್ ಆರ್ ಟಚಿಂಗ್ ಅಲಾಂಗ್ ದಿ ಫೇಸ್ ಡಯಾಗೋನಲ್. ಇದು R ಪ್ಲಸ್ R. ಸೊ B ಈಸ್ ಈಕ್ವಲ್ಸ್ ಟು ಲೆಂತ್ ಆಫ್ B ಈಸ್ ಈಕ್ವಲ್ಸ್ ಟು 4R ಅಂತ ಬರಿಬೋದಾ? ಐ ವಿಲ್ ಟೇಕ್ ಇಟ್ ಆಸ್ ಇಕ್ವೇಷನ್ ನಂಬರ್ 1. ದಿಸ್ ಆಸ್ ಇಕ್ವೇಷನ್ ನಂಬರ್ 2. ಫ್ರಾಮ್ 1 and 2 ಏನಂತ ಹೇಳ್ಬೋದು ನಾವು ಇದನ್ನು, √2A ಈಸ್ ಈಕ್ವಲ್ಸ್ ಟು 4R ಅಂತ ಹೇಳ್ಬೋದಾ? A ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, 4R ಡಿವೈಡೆಡ್ ಬೈ √2 ಆಗುತ್ತೆ. ಇದನ್ನು ಹೆಂಗೆ ಬರಿಬೋದು, 4ಅನ್ನು ಹೆಂಗೆ ಬರಿಬೋದು, 2 × 2 ಅಂತ ಬರಿಬೋದಾ? ಈ 2ಅನ್ನು ಹೆಂಗೆ ಬರಿಬೋದು, √2 × √2 ಅಂತ ಬರಿಬೋದಾ? 2R ಡಿವೈಡೆಡ್ ಬೈ √2. 1 √2 ಕ್ಯಾನ್ಸಲ್ ಆಗುತ್ತೆ. ಏನು ಉಳಿಯುತ್ತೆ, 2 √2R ಅಂತ ಉಳಿಯುತ್ತೆ. ಹೌದಾ? ಸೊ ಏನಾಯಿತು ನಮಗೆ ಅಲ್ಟಿಮೇಟ್ಲಿ ಏನು ಸಿಕ್ತೀಗ, A ಈಸ್ ಈಕ್ವಲ್ಸ್ ಟು 2 √2 × R. ದೇ ಹ್ಯಾವ್ ಗಿವನ್ ದಿ ವ್ಯಾಲ್ಯೂ ಆಫ್ R. ವಿ ನೀಡ್ ಟು ಕ್ಯಾಲ್ಕುಲೇಟ್ A ವ್ಯಾಲ್ಯೂ. ಸೊ A ಈಸ್ ಈಕ್ವಲ್ಸ್ ಟು 2 × √2 × 125 picometers. Therefore A is found to be ಎಷ್ಟಾಗುತ್ತೆ ನೋಡಿ. ಇದನ್ನು ನೀವೇನಾದರೂ ಮಲ್ಟಿಪ್ಲೈ ಮಾಡಿದರೆ ಇಟ್ ಈಸ್ ಫೌಂಡ್ ಟು ಬಿ 353.5 picometers. ಸರ್, ಇದು ಒಂದು ಸಿಂಪಲ್ ಪ್ರಾಬ್ಲಮ್ ಸಲುವಾಗಿ 2 ಮಾರ್ಕ್ಸ್ ಸಲುವಾಗಿ ನಾವು ಇಷ್ಟೆಲ್ಲ ಡೆರಿವೇಷನ್ ಮಾಡಬೇಕಾ ಅಂತ ಕೇಳ್ಬೋದು ನೀವು. ನೋ ನೀಡ್. ಇಫ್ ಯು ರಿಮೆಂಬರ್ ದಿಸ್ ರಿಲೇಷನ್ಶಿಪ್, A is equals to 2 √2R. ಈ ರಿಲೇಷನ್ಶಿಪ್ ನಿಮ್ಗೆ ಗೊತ್ತಿದ್ರೆ ಈ ಡೆರಿವೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಏನು ಮಾಡ್ಬೋದು, ನೀವು ಅಪ್ಲೈ ಮಾಡಬಹುದು. ಹೌದಾ? ನಿಮಗಿದು ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಇಷ್ಟೆಲ್ಲ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದು. ಅರ್ಥ ಆಯ್ತಲ್ಲ? ಕ್ಲಿಯರ್? ಸೊ ದ ಆನ್ಸರ್ ಈಸ್ ದಿಸ್ ಮಚ್. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ನೋಡಿ. ಕ್ವಶನ್ ಓದಿದ್ದು ಸಿಂಪಲ್ ಇರುತ್ತೆ. ಇದು ಕ್ವಶನ್ಸ್ ಎಲ್ಲ ಏನಿದೆ, ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಏನಾದರೂ. Okay, an element having atomic mass 60 unified mass
60 ಯೂನಿಟ್ ಅಂತ ಕರಿಬೋದು ಅಥವಾ ಯೂನಿಫೈಡ್ ಮಾಸ್ ಇದು, ಹೌದಾ. ಸೊ ಅಟೋಮಿಕ್ ಮಾಸ್ ಅಂದರೆ ಏನಂತ ಕರಿಬೋದು ನಾವು ಇದನ್ನು ನೆನಪಿಟ್ಕೊಳ್ಳಿ. ಅಟೋಮಿಕ್ ಮಾಸ್ ಅಂತ ಕೊಟ್ಟರೆ ವಿ ಶುಡ್ ಟೇಕ್ ಇಟ್ ಆ್ಯಸ್ ಎಮ್ ಇಸ್ ಈಕ್ವಲ್ಸ್ ಟು 60 ಯೂನಿಫೈಡ್ ಮಾಸ್ ಆರ್ 60 ಗ್ರಾಮ್ ಪರ್ ಮೋಲ್, 60 ಗ್ರಾಮ್ ಪರ್ ಮೋಲ್ ಅನ್ನಂಗಿದೆ, ಹೌದಾ. ಇಟ್ ಹ್ಯಾಸ್ FCC ಲೆಟೈಸ್. ಇದರ ಲೆಟೈಸ್ ಯಾವುದು? FCC. FCC ಲೆಟೈಸ್ ಅಂತಂದರೆ FCC ಲೆಟೈಸ್ ಫಾರ್ FCC ಲೆಟೈಸ್ Z ಈಸ್ ಈಕ್ವಲ್ಸ್ ಟು 4 ಇರುತ್ತೆ. Z ವ್ಯಾಲ್ಯೂ 4 ಇರುತ್ತೆ, ನೆನಪಿಟ್ಕೋರಿ. Z ವ್ಯಾಲ್ಯೂ ನೋಡಿ, Z ಈಕ್ವಲ್ ಟು 1 ಫಾರ್ ಸಿಂಪಲ್ ಕ್ಯೂಬಿಕ್, ಇದು ಸಿಂಪಲ್ ಕ್ಯೂಬಿಕ್. Z ಈಸ್ ಈಕ್ವಲ್ಸ್ ಟು 2 ಫಾರ್ BCC. Z ಈಸ್ ಈಕ್ವಲ್ಸ್ ಟು 4 ಫಾರ್ FCC ಆರ್ CCP. Z ಈಸ್ ಈಕ್ವಲ್ಸ್ ಟು 6 ಫಾರ್ HCP. ಈ Z ಈಕ್ವಲ್ ಟು 6 ನಿಮ್ಗೆ ಜಾಸ್ತಿ ಬರೋದೇ ಇಲ್ಲ, ತಲೆ ಕೆಡಿಸ್ಕೋಬೇಡ್ರಿ. ಕಾಂಪಿಟೇಟಿವ್ ಲೆವೆಲ್ಗೆ ಮಾತ್ರ ಬರೋದಿದು Z ಈಕ್ವಲ್ ಟು 6 ಅನ್ನೋದು HCPಯಲ್ಲಿ, ಹೌದಾ. ಸೊ ಇವು ಮಾತ್ರ ಕಾಮನ್ಲಿ ಬರೋದಿದು. ಸೊ FCC ಅಂತ ಕೊಟ್ಟಿದ್ದಾರೆ. ಸೊ Z ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು Z ಅಂತಂದರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್. Z ಅಂದರೆ ಏನಿದು? ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್. ನೆಕ್ಸ್ಟ್ ಮತ್ತೇನು ಕೊಟ್ಟಿದ್ದಾರೆ ಅವರು? ಎಡ್ಜ್ ಲೆಂತ್. ಎಡ್ಜ್ ಲೆಂತ್ ಆಫ್ ದ ಯೂನಿಟ್ ಸೆಲ್ ಈಸ್ 400 ಪಿಕೋಮೀಟರ್. ಎಡ್ಜ್ ಲೆಂತ್ ಈಸ್ ಈಕ್ವಲ್ಸ್ ಟು A ಈಸ್ ಈಕ್ವಲ್ಸ್ ಟು 400 ಪಿಕೋಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಪಿಕೋಮೀಟರ್ ಅಂದರೆ ಏನು ಗೊತ್ತಾ ನಿಮಗೆ? ಪಿಕೋಮೀಟರ್ ಮೀನ್ಸ್ 400 ಇಂಟು 10 ಟು ದಿ ಪವರ್ ಮೈನಸ್ 12 ಮೀಟರ್. ಡಿಯರ್ ಫ್ರೆಂಡ್ಸ್, ಒಂದು ಸಿಂಪಲ್ ಪಾಯಿಂಟನ್ನು ಹೇಳ್ತೀನಿ, ಎಲ್ಲರೂ ನೆನಪಿಟ್ಕೊಂಡ್ಬಿಟ್ರಿ. ಇಫ್ ಮಾಸ್ ಈಸ್ ಗಿವನ್ ಇನ್ ಟರ್ಮ್ಸ್ ಆಫ್ ಗ್ರಾಮ್, ಡೆನ್ಸಿಟಿ ಯಾವಾಗಲೂ ಏನು ಬರುತ್ತೆ ನಮಗೆ? ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್ ಅಂತಲೇ ಬರೋದು, ಹೌದಾ. ಅದಕ್ಕೆ ಏನು ಮಾಡಬೇಕಂದ್ರೆ ನಾವು ಇದು ಮೀಟರ್ ಇರೋದನ್ನು ಸೆಂಟಿಮೀಟ್ರಾಗಿ ಕನ್ವರ್ಟ್ ಮಾಡಬೇಕು. ದಿಸ್ ಈಸ್ ಇಂಪಾರ್ಟೆಂಟ್. ಸೊ ಇದನ್ನು ನಾವು ಏನು ಮಾಡಬೇಕು? ಸೆಂಟಿಮೀಟರ್ ಮಾಡಬೇಕು. ನಾವೇನಂತ ಬರಿಬೋದು ಇದನ್ನು? 400 ಇಂಟು 10 ಟು ದಿ ಪವರ್ ಮೈನಸ್ 10 ಟು ದಿ ಪವರ್ ಮೈನಸ್ 12 ಇದೆಯಾ ಇಲ್ಲಿ? ಸೆಂಟಿಮೀಟರ್ ಅಂದರೆ ಏನು ಬರೀತೀನಿ ನೋಡಿ, ಇದನ್ನು 10 ಟು ದಿ ಪವರ್ ಮೈನಸ್ 10, 10 ಟು ದಿ ಪವರ್ ಮೈನಸ್ 2 ಮೀಟರ್ ಅಂತ ಬರಿಬೋದಾ? ಇದನ್ನ ಈ ಥರ ಸ್ಪ್ಲಿಟ್ ಮಾಡ್ಬೋದಾ? ಬಿಕಾಸ್ ಸೆಂಟಿ ಅಂತಂದರೆ 10 ಟು ದಿ ಪವರ್ ಮೈನಸ್ 2, 10 ಟು ದಿ ಪವರ್ ಮೈನಸ್ 2, ಹೌದಾ. ಈ 10 ಟು ದಿ ಪವರ್ ಮೈನಸ್ 2 ಅನ್ನು ತೊಗೊಂಡ್ವಿ. ಸೊ ಈ 10 ಟು ದಿ ಪವರ್ ಮೈನಸ್ 12 ಅಲ್ಲಿ ಮೈನಸ್ 2 ಹೊರಗೆ ತೆಗೆದ್ರೆ ಮೈನಸ್ 10 ಆಗುತ್ತೆ. ಏನಾಯ್ತಿದು? 400 ಇಂಟು 10 ಟು ದಿ ಪವರ್ ಮೈನಸ್ 10 ಸೆಂಟಿಮೀಟರ್ ಅಂತ ಬರಿಬೋದು ನಾವು ಇದನ್ನು, ಹೌದಾ. ನೀವು ಶಾರ್ಟ್ಕಟಾಗಿ ಡೈರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಬರ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಅರ್ಥ ಆಯ್ತಾ ಇದು? ಸೊ ಮೀಟರ್ ಇರೋದನ್ನು ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೋದು ಇಂಪಾರ್ಟೆಂಟು, ನೆನಪಿರಲಿ. ಸೊ ಈಗ A ವ್ಯಾಲ್ಯೂ ಏನಾಯಿತು? A ಈಸ್ ಈಕ್ವಲ್ಸ್ ಟು 400 ಇಂಟು 10 ಟು ದಿ ಪವರ್ ಮೈನಸ್ 10 ಸೆಂಟಿಮೀಟರ್. ಕ್ಯಾಲ್ಕುಲೇಟ್ ಡೆನ್ಸಿಟಿ ಆಫ್ ದಿ ಕ್ರಿಸ್ಟಲ್. NA ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, ಯೂಸ್ ಮಾಡ್ಕೊಳ್ಳೋಣ ಅದನ್ನು, ಹೌದಾ. ಡೆನ್ಸಿಟಿ ಫಾರ್ಮುಲಾ ಏನು? ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು Z ಇಂಟು M ಡಿವೈಡೆಡ್ ಬೈ A ಕ್ಯೂಬ್ ಇಂಟು NA. ನಮ್ಗೆ ಎಲ್ಲ ವ್ಯಾಲ್ಯೂ ಗೊತ್ತಿದೆಯಾ ನೋಡ್ಕೊಳ್ಳೋಣ. Z ವ್ಯಾಲ್ಯೂ ಗೊತ್ತಾ? ಎಸ್ ಗೊತ್ತು. M ವ್ಯಾಲ್ಯೂ ಗೊತ್ತಾ? ಎಸ್ M ವ್ಯಾಲ್ಯೂನು ಗೊತ್ತು. A ವ್ಯಾಲ್ಯೂ ಗೊತ್ತಾ? A ವ್ಯಾಲ್ಯೂನು ಗೊತ್ತು. NA ದೇ ಹ್ಯಾವ್ ಗಿವನ್ ಇಟ್ ಈಸ್. ಸೊ ಈಗ ಫಾರ್ಮುಲಾದಲ್ಲಿ ಒಂದೊಂದಾಗಿ ಅಪ್ಲೈ ಮಾಡೋಣ. Z ಅಂದರೆ ಏನು? 4 ಪಾರ್ಟಿಕಲ್ಸ್ ಇಂಟು M ಅಂತಂದರೆ ಏನು? ಮಾಸ್ ಅಷ್ಟಿದೆ. ಇದ್ರ ಮೋಲಾರ್ ಮಾಸು, ಅಟೋಮಿಕ್ ಮಾಸ್, ಮೋಲಾರ್ ಮಾಸ್ ಅಲ್ಲ, ಇದು ಅಟೋಮಿಕ್ ಮಾಸ್ 60 ಗ್ರಾಮ್ ಪರ್ ಮೋಲ್. ದಿಸ್ ಈಸ್ ಹೋಲ್ ಡಿವೈಡೆಡ್ ಬೈ A ಅಂದರೆ ಎಷ್ಟಿದೆ? 400 ಇಂಟು 10 ಟು ದಿ ಪವರ್ ಮೈನಸ್ 10 ಸೆಂಟಿಮೀಟರ್. ಹೋಲ್ ಕ್ಯೂಬ್ ಮಾಡಬೇಕಾ? A ಕ್ಯೂಬ್ ಅಂತಿದೆಯಲ್ಲ ಇಲ್ಲಿ, ಇದು ಇಂಪಾರ್ಟೆಂಟು. 400 ಇಂಟು 10 ಟು ದಿ ಪವರ್ ಮೈನಸ್ 10 ಸೆಂಟಿಮೀಟರ್ ಹೋಲ್ ಕ್ಯೂಬ್ ಮಾಡಿದ್ವಾ? ಇಂಟು NA ಅಂದರೆ ಎಷ್ಟಿದೆ? ಬರೆದು ಬಿಡುವಲ್ಲ, ಅವಾಗ ಅಡ್ರೆಸ್ ನಂಬರ್ ಇದು 6.022 ಇಂಟು 10 ಟು ದಿ ಪವರ್ 23 ಪಾರ್ಟಿಕಲ್ಸ್ ಪರ್ ಮೋಲ್. ಒಂದು ಮೋಲಲ್ಲಿರುವಂಥ ಪಾರ್ಟಿಕಲ್ಸ್ ಈಗ, ಹೌದಾ. ನೋಡಿ ಮುಂದೆ ಏನಾಗುತ್ತೆ ಇಲ್ಲಿ? ಯೂನಿಟ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ ನೋಡಿ. ಪಾರ್ಟಿಕಲ್ಸ್ ಕ್ಯಾನ್ಸಲ್ ಆಯಿತು, ಪರ್ ಮೋಲ್ ಕ್ಯಾನ್ಸಲ್ ಆಯಿತು, ಗ್ರಾಮ್ ಉಳಿತು, ಡಿವೈಡೆಡ್ ಬೈ ಕ್ಯೂಬಿಕ್ ಸೆಂಟಿಮೀಟರ್ ಉಳಿತು. ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್, ಇಟ್ ಈಸ್ ದಿ ಯೂನಿಟ್ ಆಫ್ ಡೆನ್ಸಿಟಿ. 64 ಎಷ್ಟಾಗುತ್ತೆ ಇದು? 240 ಗ್ರಾಮ್ಸ್. ದಿಸ್ ಈಸ್ ಡಿವೈಡೆಡ್ ಬೈ, ಇಲ್ಲಿ ಸಿಂಪ್ಲಿಫಿಕೇಶನ್ ನೋಡಿ, ಇದು ತುಂಬ ಇಂಪಾರ್ಟೆಂಟ್. 400 ಇದೆಯಾ? 400 ಕ್ಯೂಬ್ ಮಾಡೋಕ್ಕಿಂತ ಇದು 10 ಟು ದಿ ಪವರ್ ಅಂತ
10⁻² ಅಂತ ಬರ್ಕೋಬೋದು ನಾವು ಇದನ್ನು. ನೋಡಿ ಇಲ್ಲಿ ಸಪ್ರೇಟಾಗಿ ಮಾಡ್ತೀನಿ ಇದನ್ನು. 400 ಇಂಟು 10⁻⁻10 ಸೆಂಟಿಮೀಟರ್ ಹೋಲ್ ಕ್ಯೂಬ್ ಅಂತ ಇದೆ ಇದನ್ನು. ಹೌದಾ, ಕ್ಯಾಲ್ಸಿಯಲ್ಲಿ ಇದನ್ನೆಲ್ಲ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದರೆ ಒಂದು ದೊಡ್ಡ ನಂಬರ್ ಬಂದುಬಿಡುತ್ತೆ. ಅದಕ್ಕೆ ಏನು ಮಾಡ್ಕೋಬೋದು ನಾವು ಇದನ್ನು, 0 ಇದೆಯಲ್ಲ ಅದ್ರ ಸಲುವಾಗಿ ಇದನ್ನು 4 ಇಂಟು 10⁻² ಇಂಟು 10⁻⁻10 ಸೆಂಟಿಮೀಟರ್ ಅಂತ ಬರಿಬೋದಾ? ಹೌದಾ, ಓಕೆ. ಸೊ 10⁻⁻10ನಲ್ಲಿ +2ನ ಲೆಸ್ ಮಾಡಿದ್ರೆ ಎಷ್ಟು ಉಳಿತು? 4 ಇಂಟು 10⁻⁻8 ಸೆಂಟಿಮೀಟರ್ ಆಯಿತಾ, ಹೋಲ್ ಕ್ಯೂಬ್ ಆಯಿತಾ? ಇಷ್ಟು ಬರಿಬೋದಾ? ಓಕೆ, ಅಷ್ಟು ಮಾಡಿ ಈಗ ಇದನ್ನು. ಎಷ್ಟಾಗುತ್ತೆ ಇದು? ಸೊ ಇಟ್ ವಿಲ್ ಗಿವ್ ಒನ್ ವ್ಯಾಲ್ಯೂ. ಸೊ ಇದನ್ನೇನು ಬರಿಬೋದು ನಾವು ಇದನ್ನು? ಹೋಲ್ ಕ್ಯೂಬ್ ಅಂತಂದರೆ 4 ಇಂಟು 4 ಇಂಟು 4 ಅಂತ ಮಾಡ್ಬೋದಾ? ಇಂಟು 10⁻⁻8 3 24 ಕ್ಯೂಬಿಕ್ ಸೆಂಟಿಮೀಟರ್. 16 4 64. ಸೊ ಏನಾಯ್ತಿದು ಅಲ್ಟಿಮೇಟ್ಲಿ 64 ಇಂಟು 10⁻⁻4 -24 ಕ್ಯೂಬಿಕ್ ಸೆಂಟಿಮೀಟರ್ ಆಯಿತಾ? ಆಯ್ತಲ್ಲ ನೋಡ್ರಿ, ಇಷ್ಟು ಸಿಂಪಲ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಭಾಳ ಈಸಿ ಆಗಿಬಿಡುತ್ತೆ ನಿಮಗಿದು. ಹೌದಾ, ಓಕೆ, ಅಷ್ಟೇ ಬರ್ಕೊಳ್ಳೋಣ ಇದನ್ನು. 64 ಇಂಟು 10⁻⁻24 ಕ್ಯೂಬಿಕ್ ಸೆಂಟಿಮೀಟರ್ ಇಂಟು 6.022 ಇಂಟು 10⁻23. ಹೌದಾ, ಸೊ ಈಗ ಇದನ್ನು ಮಲ್ಟಿಪ್ಲೈ ಮಾಡೋಣ. ನೀವೇನಾದರೂ ಇದನ್ನು 240 ಡಿವೈಡ್ ಬೈ ಇಷ್ಟು ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂದರೆ ಇದ್ರ ವ್ಯಾಲ್ಯೂ ಬಂದು ಯು ವಿಲ್ ಬಿ ಹ್ಯಾವಿಂಗ್ ವ್ಯಾಲ್ಯೂ ಆ್ಯಸ್ 6.22 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್. ಫೈನಲ್ ಆಗಿ ಇಷ್ಟು ಆನ್ಸರ್ ಬರುತ್ತೆ ನೋಡಿರಿ. ನಿಮಗೆ ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇದು 10⁻⁻24 ಇದೆ, ಇದು +23 ಇದೆ. 23 ಲೆಸ್ ಮಾಡಿಬಿಡಿ, 10⁻⁻1 ಉಳಿಯುತ್ತೆ. ಹೌದಾ, ಸೊ ಇದನ್ನ ಹೆಂಗೆ ಬರಿಬೋದು ನಾವು ಇದನ್ನು? 240 ಗ್ರಾಮ್ ಡಿವೈಡೆಡ್ ಬೈ 6.4 ಕ್ಯೂಬಿಕ್ ಸೆಂಟಿಮೀಟರ್ ಮಾಡಿ. ಹೌದಾ, ಇಷ್ಟು ಡಿವೈಡ್ ಮಾಡಿದ್ರೆ ಇಷ್ಟು ಬರುತ್ತೆ ವ್ಯಾಲ್ಯೂ, 6.22 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್. ದಿಸ್ ಇಸ್ ದ ಆನ್ಸರ್. ಸೊ ಆನ್ಸರ್ ವಿತ್ ಯೂನಿಟ್ ವಿಲ್ ಗಿವ್ ಯು ದ ಮಾರ್ಕ್ಸ್. ನೆನಪಿರಲಿ, ಯೂನಿಟನ್ನು ಮೆನ್ಷನ್ ಮಾಡೋದು ಮರಿಬೇಡಿ. ಯೂನಿಟನ್ನು ಹಿಂಗೆ ಕ್ಯಾನ್ಸಲ್ ಮಾಡ್ಕೋಬೇಕಂತ ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ವಿಡಿಯೋದೆಲ್ಲ ಮಾಡ್ತೀವಲ್ಲ, ಅಲ್ಲೆಲ್ಲ ಏನು ಮಾಡಿ ಅಂತಂದರೆ ಯೂನಿಟ್ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಓಕೆನಾ? ಇಲ್ಲಿ ಗೋ ಫಾರ್ ನೆಕ್ಸ್ಟ್. ನೋಡಿ ಇಲ್ಲಿ ಏನಿದೆ ಇದು, ಕ್ವಶನ್ ನಂಬರ್ 3. ಮೆಟಾಲಿಕ್ ಐರನ್ ಕ್ರಿಸ್ಟಲೈಸಸ್ ಇನ್ ಪರ್ಟಿಕ್ಯುಲರ್ ಟೈಪ್ ಆಫ್ ಕ್ಯೂಬಿಕ್ ಯೂನಿಟ್ ಸೆಲ್. ನೋಡಿ ಇಲ್ಲಿ ಪರ್ಟಿಕ್ಯುಲರ್ ಟೈಪ್ ಅಂತ ಕೊಟ್ಟಿದ್ದಾರೆ ಅವರು, ಯೂನಿಟ್ ಸೆಲ್ ಯಾವುದಂತೂ ಗೊತ್ತಿಲ್ಲ. ಸೊ ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಝೆಡ್ ವ್ಯಾಲ್ಯೂ ಗೊತ್ತಿಲ್ಲ. ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು ಈಗ? ಝೆಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ದ ಯೂನಿಟ್ ಸೆಲ್ ಎಡ್ಜ್ ಲೆಂತ್ ಈಸ್ 287 ಪಿಕೋಮೀಟರ್. ಎ ಈಸ್ ಈಕ್ವಲ್ಸ್ ಟು 287 ಪಿಕೋಮೀಟರ್ಸ್. ದ ಡೆನ್ಸಿಟಿ ಆಫ್ ಐರನ್ ಈಸ್, ಇದು ಪಿಕೋಮೀಟರ್ ಅಂತ ಕೊಟ್ಟಿದ್ದಾರಲ್ಲ, ಈಗ ಏನು ಮಾಡ್ಕೋಬೇಕು? ಡೆನ್ಸಿಟಿ ಯೂನಿಟ್ ಏನಿದೆ ನೋಡ್ಕೋಬೇಕು. ಡೆನ್ಸಿಟಿ ಏನಿದೆ ನೋಡಿ ಇದರದು, ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು 7.87 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್ ಇದೆ. ಸೊ ಏನು ಮಾಡ್ಕೋಬೇಕು ನಾವು ಇದನ್ನು? ಪಿಕೋಮೀಟರ್ ಇದನ್ನು ಸೆಂಟಿಮೀಟರ್ ಮಾಡ್ಕೋಬೇಕು. 287 ಇಂಟು 10⁻⁻12 ಮೀಟರ್. ಪಿಕೋಮೀಟರ್ ಅಂತಂದರೆ 1 ಪಿಕೋಮೀಟರ್ ಅಂದರೆ 10⁻⁻12 ಮೀಟರ್ಸ್. ಇದನ್ನು ಸೆಂಟಿಮೀಟರ್ ಮಾಡ್ಕೋಬೇಕು ನಾನೀಗ. 287 ಇಂಟು 10⁻⁻10 ಸೆಂಟಿಮೀಟರ್ ಅಂತ ಬರ್ಕೋತೀನಿ ನಾನು. ಹೌದಾ, ಇದು ಹೆಂಗೆ ಬಂತು ಅಂತಂದರೆ ಪ್ರಿವಿಯಸ್ ಪ್ರಾಬ್ಲಮಲ್ಲಿ ಸಾಲ್ವ್ ಮಾಡಿದ್ದೀವಿ ನಾವೀಗ, ಗೊತ್ತಾಗಿದೆ ನಮ್ಗೆ. ಹೌದಾ, ಓಕೆ. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಐರನ್ ಅಟಮ್ಸ್ ಪರ್ ಯೂನಿಟ್ ಸೆಲ್. ಸೊ ಝೆಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತೇನು ಗಿವನ್ ಇದೆ ಇದರಲ್ಲಿ? ಅಟಾಮಿಕ್ ಮಾಸ್ ಆಫ್ ಐರನ್ ಈಸ್, ಸೊ ದ ವ್ಯಾಲ್ಯೂ ಆಫ್ ಎಮ್ ಈಸ್ ಗಿವನ್ 56 ಗ್ರಾಮ್ ಪರ್ ಮೋಲ್. ಆಮೇಲೆ ಅವಗ್ಯಾಡ್ರೋಸ್ ನಂಬರ್, ಇಟ್ ಈಸ್ ಕಾನ್ಸ್ಟಂಟ್. ಹೌದಾ, ಕ್ಯಾಲ್ಕುಲೇಟ್ ಮಾಡೋಣ. ಸೊ ಬೇಸಿಕಲಿ ಡೆನ್ಸಿಟಿ ಫಾರ್ಮುಲಾ ಏನು? ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು ಝೆಡ್ ಇಂಟು ಎಮ್ ಡಿವೈಡೆಡ್ ಬೈ ಎ ಕ್ಯೂಬ್ ಇಂಟು ಎನ್ ಎ. ಹೌದಾ, ನಾವೇನು ಕ್ಯಾಲ್ಕುಲೇಟ್ ಮಾಡ್ಬೇಕೀಗ? ವಿ ನೀಡ್ ಟು ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ಝೆಡ್. ಸೊ ದೇರ್ ಫೋರ್ ಝೆಡ್ ಈಸ್ ಈಕ್ವಲ್ಸ್ ಟು, ಇವೆರಡು ಟರ್ಮ್ ಈ ಕಡೆ ಹೋಗಿ ಕಳಿಸೋಣ, ಇದು ಡಿವೈಡ್ ಆಗುತ್ತೆ. ಡಿ ಇಂಟು ಎ ಕ್ಯೂಬ್ ಇಂಟು ಎನ್ ಎ, ದಿಸ್ ಇಸ್ ಹೋಲ್ ಡಿವೈಡೆಡ್ ಬೈ ಎಮ್. ಹೌದಾ,
ಮಾಡೋಣ. ಈಗ ವ್ಯಾಲ್ಯೂ 1 ಪುಟ್ ಮಾಡ್ತಾ ಹೋಗೋಣ. ಡಿ ಅಂದರೆ ಎಷ್ಟಿದೆ? 7.87 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್ ಇಂಟು ಎ ಅಂದರೆ ಎಷ್ಟಿದೆ? 287 ಇಂಟು 10⁻⁻10 ಸೆಂಟಿಮೀಟರ್ ಹೋಲ್ ಕ್ಯೂಬ್. ಹೌದಾ? ನೆಕ್ಸ್ಟ್ ಮತ್ತೆ ಯಾವುದು ಬೇಕು ವ್ಯಾಲ್ಯೂ ನಮಗೆ? ಎನ್ ಎ. ದಿಸ್ ಇಸ್ ಕಾನ್ಸ್ಟಂಟ್. 6.023 ಇಂಟು 10⁻23. ದಿಸ್ ಈಸ್ ಹೋಲ್ ಡಿವೈಡೆಡ್ ಬೈ ಎಮ್ ವ್ಯಾಲ್ಯೂ. ಎಮ್ ಅಂದರೆ ಎಷ್ಟಿದೆ? ಇದು 56 ಗ್ರಾಮ್ ಪರ್ ಮೋಲ್. ಹೌದಾ? ಸೊ ಈಗ ಏನು ಮಾಡೋಣ? ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಲೆಟ್ಸ್ ಕ್ಯಾಲ್ಕುಲೇಟ್ ದಿಸ್. Z ಈಸ್ ಈಕ್ವಲ್ಸ್ ಟು, ಹೌದಾ? ಇದನ್ನು ಏನು ಮಾಡಿ ಅಂತಂದರೆ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಏನು 7.87 ಅಂತ ಬರ್ಕೋಬೇಕು. ಆಮೇಲೆ ಏನು ಮಾಡಬೇಕು? ಇದನ್ನು 287 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿ. ದಿಸ್ 287 ಇಲ್ಲಿ ಬರಿತೀನಿ ನೋಡಿ, ಒಂದು ಸ್ಟೆಪ್ ಡಿಟೇಲಾಗಿ ಬರಿತೀನಿ. 7.87 into 287. If you multiply this 287 into 3 times, you will be having 23639903 into 6.023 into 10⁻23 ಇಂಟು ಇದು 10⁻ ಎಷ್ಟಾಗುತ್ತೆ? -10 into 3 ಅಂದರೆ 10⁻−30 ಆಗುತ್ತಾ? ಇದನ್ನು ಇಲ್ಲೇ ಬರೆದುಬಿಡ್ತೀನಿ. 10⁻−30. 23 - 30. This is whole divided by how much it is? 56. ಹೌದಾ? ಇಲ್ಲೆಲ್ಲ ಏನಾಗುತ್ತೆ ನೋಡ್ರಿ, ಇಲ್ಲಿ ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್ ಇದು ಪರ್ ಕ್ಯೂಬಿಕ್ ಸೆಂಟಿಮೀಟರ್, ಇದು ಕ್ಯೂಬಿಕ್ ಸೆಂಟಿಮೀಟರ್ ಕ್ಯಾನ್ಸಲ್ ಆಯಿತು, ಗ್ರಾಮ್ ಉಳ್ಕೊಂಡ್ಬಿಡ್ತು. ಅದಲ್ಲ, ಗ್ರಾಮ್ ಕ್ಯಾನ್ಸಲ್ ಆಯಿತು. ಸೊ ದಿಸ್ ಈಸ್ ಪಾರ್ಟಿಕಲ್ಸ್ ಪರ್ ಮೋಲ್ ಇರುತ್ತಾ ಇದು. ಸೊ ಪರ್ ಮೋಲು ಕ್ಯಾನ್ಸಲ್ ಆಯಿತು, ಪಾರ್ಟಿಕಲ್ಸ್ ಮಾತ್ರ ಉಳ್ಕೊಂಡ್ಬಿಡ್ತು. ಯೂನಿಟ್ ಏನು ಉಳಿತು? ಪಾರ್ಟಿಕಲ್ಸ್. Z ಈಕ್ವಲ್ ಟು, ಸೊ ಇಫ್ ಯು ಅಪಾನ್ ಸಾಲ್ವಿಂಗ್ ನೀವೇನಾದರೂ ಇದನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ರೆ, ಸೊ ವಿಲ್ ಬಿ ಹ್ಯಾವಿಂಗ್ ದ ವ್ಯಾಲ್ಯೂ ಆ್ಯಸ್ 2 ಪಾರ್ಟಿಕಲ್ಸ್. ಸೊ 2.0000 ಅಂತೆಲ್ಲ ಬಂದುಬಿಡ್ತದು. 2.00009915.10⁻⁻7 ಬರುತ್ತೆ. ಸೊ ಡೆಸಿಮಲ್ನ ಶಿಫ್ಟ್ ಮಾಡಿದ್ರೆ ಫೈನಲಿ ವಿಲ್ ರಿಮೈನ್ ವಿತ್ Z is equals to 2. ಓಕೆನಾ? ಅರ್ಥ ಆಯ್ತಲ್ಲ? ಸೊ ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್. ನೆಕ್ಸ್ಟ್ 4th ಕ್ವಶನ್ ನೋಡಿ. ಆ್ಯನ್ ಎಲಿಮೆಂಟ್ ಹ್ಯಾವಿಂಗ್ ಅಟೋಮಿಕ್ ಮಾಸ್ 107.9 ಗ್ರಾಮ್ ಪರ್ ಮೋಲ್ ಹ್ಯಾಸ್ FCC. ಸೊ ಗಿವನ್ ಬರ್ಕೊಂಬಿಡೋಣ. ಫಸ್ಟ್ ಗಿವನ್ ಏನಿದೆ? ಅಟೋಮಿಕ್ ಮಾಸ್ ಅಂತ ಹೇಳ್ತಿದ್ದಾರೆ 107.9 ಗ್ರಾಮ್ ಪರ್ ಮೋಲ್. ಇದು ಅಟೋಮಿಕ್ ಮಾಸ್. FCC ಅಂತ ಹೇಳ್ತಿದ್ದಾರೆ. FCC ಅಂದರೆ Z ಈಕ್ವಲ್ ಟು ಎಷ್ಟಾಗುತ್ತೆ? 4. ದ ಎಡ್ಜ್ ಲೆಂತ್ ಈಸ್ ಹೌ ಮಚ್? A is equals to 408.6 picometer. ಕ್ಯಾಲ್ಕುಲೇಟ್ ದಿ ಡೆನ್ಸಿಟಿ. ಏನು ಮಾಡಬೇಕು ನೋಡಿ, ಈಗ ಮೋಲಾರ್ ಮಾಸ್ ಎಲ್ಲಿ ಕೊಟ್ಟಿದ್ದಾರೆ? ಇನ್ ಟರ್ಮ್ಸ್ ಆಫ್ ಗ್ರಾಮ್. ಸೊ ಡೆನ್ಸಿಟಿ ವ್ಯಾಲ್ಯೂ ಏನು, ಯೂನಿಟ್ ಏನಿರುತ್ತೆ? ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್. ಸೊ ವಿ ನೀಡ್ ಟು ಕನ್ವರ್ಟ್ ದಿಸ್ ಇಂಟು ಸೆಂಟಿಮೀಟರ್. A is equals to 408.6 ಇಂಟು 10⁻⁻10 ಸೆಂಟಿಮೀಟರ್ ಅಂತ ಬರಿಬಹುದಾ? ಓಕೆ. ನೆಕ್ಸ್ಟ್ ನೋಡಿ ಏನು ಮಾಡಬೇಕೀಗ? ಡೈರೆಕ್ಟ್ ಫಾರ್ಮುಲಾ ಬರೆಯೋಣ. D is equals to Z into M divided by A cube into NA. ವ್ಯಾಲ್ಯೂಗಳನ್ನು ಪುಟ್ ಮಾಡೋಣ. ಈಗ ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. Z is 4, M is 107.9 gram per mole divided by this A is 408.6 into 10⁻⁻10 centimeter whole cube into 6.023 into 10⁻23. ಕ್ಯಾಲ್ಕುಲೇಟ್ ಮಾಡಿ. ಇದನ್ನು ಸಿಂಪ್ಲಿಫಿಕೇಶನ್ ಮಾಡೋದೆಲ್ಲ ಹೇಳಿಕೊಟ್ಟಿದ್ದೇನೆ ಹೆಂಗೆ ಮಾಡಬೇಕಂತ. ಫಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು, ಅವೆರಡು ಆನ್ಸರನ್ನು ಬರೀಬೇಕು, ಹೌದಲ್ಲ?
ಸೊ ಅವೆರಡು ಆನ್ಸರ್ ಬರೀಬೇಕು. ಆಮೇಲೆ ಏನು ಮಾಡಬೇಕು, 408.6ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಒಂದು ಆನ್ಸರ್ ಬರುತ್ತೆ. 10 to the power -10 into 3 -30, 23 ಲೆಸ್ ಮಾಡಿ -7 ಉಳ್ಕೊಳ್ಳುತ್ತೆ. ಡೆಸಿಮಲ್ ಶಿಫ್ಟ್ ಮಾಡಿ, ಹೌದಾ? ಸೊ ಫೈನಲಿ ಯು ವಿಲ್ ಹ್ಯಾವ್ 431.6 divided by 41.1. so this is equals to 10.5 gram per cubic centimeter. ಹೌದಾ? ಸೊ ಇಷ್ಟು ನಿಮಗೆ ಬಂದ್ಬಿಡುತ್ತೆ ನೋಡಿರಿ. ಫೈನಲಿ ಬರೋದೆಷ್ಟು? 10.5. ಹೌದಾ? ಸೊ ಇಲ್ಲ 10 to the powers ಎಲ್ಲ ಏನಿರುತ್ತೆ ಅದನ್ನೆಲ್ಲ ಬರ್ಕೊಂಡು ಕ್ಯಾನ್ಸಲ್ ಮಾಡಿದ ಮೇಲೆ ನಿಮ್ಗೆ ಫೈನಲಿ ಇಷ್ಟು ಆನ್ಸರ್ ಬರುತ್ತೆ. ಕ್ಲಿಯರ್? ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್. ಸಿಲ್ವರ್ ಫಾರ್ಮ್ಸ್ CCP ಲ್ಯಾಟೈಸ್. ನೋಡಿ, CCP ಅಂದರೆ ಏನು? CCP ಅಂದರೂ ಒಂದೇ, FCC ಅಂದರೂ ಒಂದೇ, ಬೋತ್ ಆರ್ ಸೇಮ್. ಗಿವನ್ CCP is nothing but FCC. The value of Z for both of them is 4. The edge length of the unit cell is 408.6. ನಾವು ಪ್ರಿವಿಯಸ್ ಏನು ಸಾಲ್ವ್ ಮಾಡಿದ್ದೀವಲ್ಲ ಅದೇ ಸೇಮ್ ಪ್ರಾಬ್ಲಮ್ ನೋಡಿದ್ದು. 408.6 ಪಿಕೋಮೀಟರ್ಸ್. ಕ್ಯಾಲ್ಕುಲೇಟ್ ಡೆನ್ಸಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅಟಮಿಕ್ ಮಾಸ್ ಆಫ್ ಸಿಲ್ವರ್ ಎಷ್ಟಿದೆ ಇಲ್ಲಿ? 108 ಗ್ರಾಮ್ ಪರ್ ಮೋಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟಿತ್ತು ಪ್ರಿವಿಯಸ್ ಪ್ರಾಬ್ಲಮಲ್ಲಿ? ಇದು 107.9 ಇತ್ತು, ಹೌದಲ್ಲ? ಇದು 107.9 ಇತ್ತು, ಇಲ್ಲಿ 108 ಅಂತ ಇದೆ ಅಷ್ಟೇ, ಮತ್ತೇನು ಚೇಂಜ್ ಇಲ್ಲ ಇದರಲ್ಲಿ. ಸೊ ಡೆನ್ಸಿಟಿ ಈಸ್ ಫೌಂಡ್ ಟು ಬಿ ಎಷ್ಟು ಬರುತ್ತೆ ಇದ್ರ ವ್ಯಾಲ್ಯೂ? 10.5 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟ್ರ್ ಬರುತ್ತೆ, ಹೌದಾ? ಸೊ ವಿಡಿಯೋನ ಪಾಸ್ ಮಾಡಿ ನೀವೇ ಸಾಲ್ವ್ ಮಾಡಿ ಆಮೇಲೆ ಮುಂದೆ ಕಂಟಿನ್ಯೂ ಮಾಡಿ. ಅರ್ಥ ಆಯ್ತಾ? ನೆಕ್ಸ್ಟ್, ಕ್ಯಾಲ್ಕುಲೇಟ್ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ FCC ಯೂನಿಟ್ ಸೆಲ್. FCC ಯೂನಿಟ್ ಸೆಲ್ಲಲ್ಲಿ ಎಷ್ಟು ಆಟಮ್ಸ್ ಇರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು, ಹೌದಾ? FCC ಅಂದರೆ ಹೆಂಗಿರುತ್ತೆ? ಈ ಥರ ಇರುತ್ತಲ್ಲ. FCC means what? This contains particles at all the corners. In addition to that, particles are present at the center of each faces. Center of each face, top, bottom, right side, left side, back, front. ಓಕೆ, ಇಷ್ಟೆಲ್ಲ ಪಾರ್ಟಿಕಲ್ಸ್ ಇರ್ತಲ್ಲ ಅಲ್ಲಿ. ಓಕೆ, ಸೊ ಇದನ್ನ ಹೆಂಗೆ ಸಾಲ್ವ್ ಮಾಡೋದು? FCC unit cell contains particles at 8 corners and at 6 faces. So number of particles in one FCC unit cell is equals to ಎಷ್ಟಾಗುತ್ತೆ? 8 corners into 1/8 contribution of 1 corner is equals to 8 into 1/8 ಅಂತ ಬರಿಬೋದು ನಾವು ಇದನ್ನು ಡೈರೆಕ್ಟಾಗಿ, is equals to 1. ನೆಕ್ಸ್ಟ್, ಸೊ ಇಲ್ಲಿ 6 faces into half contribution. Half of the contribution is half particle. Contribution of one face. Half particle is the contribution of one face. So 6 into 1/2 is equals to 3. Therefore total number of particles equal to is equals to 1 plus 3 is equals to 4. ಅರ್ಥ ಆಯ್ತಲ್ಲ ಎಲ್ರಿಗಿದು? Is it clear? Okay. Next, 7th one. An element having atomic mass ಎಷ್ಟಿದೆ ಇದರದು? 63.1 ಗ್ರಾಮ್. ಅಟೋಮಿಕ್ ಮಾಸ್ ಅಂದರೆ ಏನು?
ಬರ್ಕೊಂಬಿಡೋಣ. ಗಿವನ್ ಅಟಮಿಕ್ ಮಾಸ್ ಅಂದರೆ ಏನು, ಎಮ್ ಇಸ್ ಈಕ್ವಲ್ಸ್ ಟು 63.1 ಗ್ರಾಮ್ ಪರ್ ಮೋಲ್. ಓಕೆನಾ. ಇಟ್ ಹ್ಯಾಸ್ ಎಫ್ ಸಿ ಸಿ ಯೂನಿಟ್ ಸೆಲ್. ಇದು ಯೂನಿಟ್ ಸೆಲ್ ಯಾವುದು, ಎಫ್ ಸಿ ಸಿ ಯೂನಿಟ್ ಸೆಲ್. ಎಫ್ ಸಿ ಸಿ, ಫಾರ್ ಎಫ್ ಸಿ ಸಿ ಝೆಡ್ ಈಸ್ ಈಕ್ವಲ್ಸ್ ಟು 4. ಸೆಲ್ ವಿತ್ ಎಜ್ ಲೆಂತ್ ಎಷ್ಟಿದೆ ನೋಡಿ ಇದ್ರದ್ದು. ಎಜ್ ಲೆಂತ್ ಈಸ್ ಈಕ್ವಲ್ಸ್ ಟು 3.608 into 10 to the power minus 8 centimeter. They have given already in centimeter. ಹೌದಾ, ಇಲ್ಲಿ ಏನು ತೊಂದರೆ ಇಲ್ಲ. ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೌ ಮಚ್ ಈಸ್ ದಿ ಡೆನ್ಸಿಟಿ. ಓಕೆ, ಸೊ ಫಾರ್ಮುಲಾ ಏನು, ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು ಝೆಡ್ ಇಂಟು ಎಮ್ ಡಿವೈಡೆಡ್ ಬೈ ಎ ಕ್ಯೂಬ್ ಇಂಟು ಎನ್ ಎ. ಹೌದಾ. ಸೊ ವ್ಯಾಲ್ಯೂಗಳು ಕೊಟ್ಟಿದ್ದಾರಲ್ಲ ನೋಡೋಣ. ಝೆಡ್ ಈಸ್ 4 ಇಂಟು ಎಮ್ ಅಂದರೆ ಎಷ್ಟಿದೆ, ಇದು 63.1. ದಿಸ್ ಈಸ್ ಡಿವೈಡೆಡ್ ಬೈ 3.608 ಇಂಟು 10 to the power minus 8 centimeter whole cube ಇಂಟು 6.023 ಇಂಟು 10 to the power 23. ಹೌದಾ. ಸೊ ದಿಸ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ, ಇದು 252.4 ಡಿವೈಡೆಡ್ ಬೈ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ಇದು. ಸೊ ಇಟ್ ಕಮ್ಸ್ ಅರೌಂಡ್ 47 ಇಂಟು 10 to the power minus 24 cubic centimeter ಇಂಟು 6.023 ಇಂಟು 10 to the power 23. ಸೊ ಫೈನಲಿ ಇವೆರಡು ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದರೆ, ಸೊ ಫೈನಲ್ ಆನ್ಸರ್ ವಿಲ್ ಬಿ ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು 8.9 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್. 8.9 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್ ಬರುತ್ತೆ ಡೆನ್ಸಿಟಿ. 8.9 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್. ಚೆಕ್ ಮಾಡಿ ನೋಡಿ ನೀವು. ಹೌದಾ, ಅರ್ಥ ಆಯ್ತಾ, ಕ್ಲಿಯರ್. Okay, next 8th one. Lithium metal has body centered cubic lattice. Body centered. ಸೊ ಬಾಡಿ ಸೆಂಟರ್ಡ್ ಅಂದ ತಕ್ಷಣ ಏನು ಬರ್ಕೋಬೇಕು ನಾವು, ಝೆಡ್ ವ್ಯಾಲ್ಯೂನ ಬರ್ಕೋಬೇಕು. ಎಷ್ಟಿರುತ್ತೆ ಬಾಡಿ ಸೆಂಟರ್ಡ್ಗೆ, 2 ಇರುತ್ತೆ. ವಿತ್ ಎಜ್ ಲೆಂತ್ ಆಫ್ 352 picometers. A is equals to 352 picometers. ಕ್ಯಾಲ್ಕುಲೇಟ್ ಡೆನ್ಸಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ. ಅಟೋಮಿಕ್ ಮಾಸ್ ಎಷ್ಟಿದೆ, 7. ಅಟೋಮಿಕ್ ಮಾಸ್ ಅಂದರೆ ಏನು, ಎಮ್ ಇಸ್ ಈಕ್ವಲ್ಸ್ ಟು 7 ಗ್ರಾಮ್ ಪರ್ ಮೋಲ್. ಹೌದಾ. ಸಿಂಪ್ಲೆಸ್ಟ್ ಇದು, ಮಾರ್ಚ್ 2019 ಕೇಳಿದ್ದು. ಹೌದಾ. ಸೊ ಇದರ ಆನ್ಸರ್ ಕೊಟ್ಟಿರ್ತೀನಿ, ಇನ್ನು ನಾನೇ ಕೊಟ್ಟಿರ್ತೀನಿ. ಇದರ ಆನ್ಸರನ್ನು ಸಾಲ್ವ್ ಮಾಡಿ. ಹೌದಾ. ಸೇಮ್ ನಾವೆಲ್ಲ ಕಡೆ ಅಪ್ಲೈ ಮಾಡಿದ್ವಲ್ಲ ಅದೇ ಫಾರ್ಮುಲಾ ಅಪ್ಲೈ ಮಾಡಬೇಕು. ಇಲ್ಲಿ ಒನ್ಸ್ ಅಗೇನ್ ಗ್ರಾಮ್ ಪರ್ ಮೋಲ್ ಇದೆಯಾ, ಇದನ್ನೇನು ಮಾಡಬೇಕು ನಾವೀಗ, A is equals to 352 picometer ಇದೆಯಾ, 352 ಇಂಟು 10 to the power minus 12 ಮೀಟರ್. ಇದು ಸೆಂಟಿಮೀಟರ್ ಆದರೆ 352 ಇಂಟು 10 to the power minus 10 ಸೆಂಟಿಮೀಟರ್ ಆಗುತ್ತೆ. ಹೌದಾ. A is equals to ಇಷ್ಟು ವ್ಯಾಲ್ಯೂ ತೊಗೋಬೇಕು. Z equal to this much and M is this much, and you know the value of NA. NA is constant, 6.023 ಇಂಟು 10 to the power 23. ಸಾಲ್ವ್ ಮಾಡ್ತಿರಲ್ಲ, ದ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಿ. ಸೊ ವಿಲ್ ಗೆಟ್ ದಿಸ್ ಮಚ್. ಆದರೂ ನಾನು ಇಲ್ಲಿ ಬರಿತೀನಿ ಫಾರ್ಮಲಿ, ಝೆಡ್ ಇಂಟು ಎಮ್ ಡಿವೈಡೆಡ್ ಬೈ ಎ ಕ್ಯೂಬ್ ಎನ್ ಎ. ದ ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡಿದ್ರೆ ತುಂಬ ಒಳ್ಳೆಯದು. 2 ಇಂಟು 7 ಡಿವೈಡೆಡ್ ಬೈ 352 ಇಂಟು 10 to the power minus 10 ಸೆಂಟಿಮೀಟರ್ ಹೋಲ್ ಕ್ಯೂಬ್ ಇಂಟು 6.023 into 10 to the power 23. So density is equals to ಎಷ್ಟಾಗುತ್ತೆ ಇದು, ಎಲ್ಲನೂ ಮಲ್ಟಿಪ್ಲೈ ಮಾಡಿದರೆ 14 divided by 26.3 ಬರುತ್ತೆ. This is equals to, this comes out to be, density is equals to 0.533 ग्राम पर क्यूबिक सेंटीमीटर
ಕ್ಯೂಬಿಕ್ ಸೆಂಟಿಮೀಟರ್. ಅರ್ಥ ಆಯ್ತಲ್ಲ ಇದು? ಓಕೆ. ನೆಕ್ಸ್ಟ್, calcium crystallizes in face centered cubic lattice with edge length of 0.556 nanometer. ಫೇಸ್ ಸೆಂಟರ್ಡ್ ಅಂತ ಕೊಟ್ಟಿದ್ದಾರೆ. ಗಿವನ್ ನೋಡೋಣ. ಗಿವನ್ ಏನಿದೆ? ಎಫ್ ಸಿ ಸಿ ಅಂತಂದರೆ Z is equals to 4. cubic lattice with edge length A is equals to 0.556 nanometers. ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಡೆನ್ಸಿಟಿ ಎಮ್ ಈಸ್ ಈಕ್ವಲ್ಸ್ ಟು ಎಷ್ಟಿದೆ? ಇದು 40 ಗ್ರಾಮ್ ಪರ್ ಮೋಲ್ ಅಂತ ಇದೆ. 40 ಗ್ರಾಮ್ ಪರ್ ಮೋಲ್. ಹೌದಾ? ಗ್ರಾಮ್ ಪರ್ ಮೋಲ್ ಇದೆ ಅಂತಂದಮೇಲೆ ಏನು ಮಾಡಬೇಕಿದೆ ನಾವು? ಸೆಂಟಿಮೀಟರ್ ಮಾಡಬೇಕು. ಹೌದಾ? 0.556 ಇಂಟು 10⁻⁻9 ಮೀಟರ್. ಹೌದಾ? ಎಷ್ಟಾಗುತ್ತೆ ನೋಡ್ರಿ ಇದು? ಇದನ್ನ ಈ ಕಡೆ ತೊಗೊಂಡ ಎಷ್ಟಾಗುತ್ತೆ ಇದು? 5.56 ಇಂಟು 10⁻⁻10 ಮೀಟರ್ ಆಯ್ತಾ? ಇದು ಮೀಟರ್. ಆಮೇಲೆ ಸೆಂಟಿಮೀಟರ್ ಮಾಡಬೇಕಂದ್ರೆ 5.56 ಇಂಟು 10⁻⁻8 ಸೆಂಟಿಮೀಟರ್. ನಾನು ನಿಮ್ಗೆ ಈಸಿ ಆಗಲಿ ಅಂತ ಈ ಥರ ಹೇಳ್ಕೊಟ್ಟೆ. ನೀವೇನು ಮಾಡ್ಬೋದು? ಇಲ್ಲೇ ಡೈರೆಕ್ಟಾಗಿ ಏನು ಮಾಡ್ಬೋದು? 10⁻⁻7 ಸೆಂಟಿಮೀಟರ್ ಅಂತಲೂ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಹೌದಾ? 0.556 ಇಂಟು 10⁻⁻7 ಸೆಂಟಿಮೀಟರ್ ಅಂತಲೂ ಮಾಡ್ಕೋಬೋದು, ಅದು ಬರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಹೌದಾ? ಸೊ ನೋಡಿ, ಡೆನ್ಸಿಟಿ ಏನಾಗುತ್ತೆ ಇದರದ್ದು? ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು Z ಇಂಟು ಎಮ್ ಡಿವೈಡೆಡ್ ಬೈ A ಕ್ಯೂಬ್ ಇಂಟು NA. Z ವ್ಯಾಲ್ಯೂ ಎಷ್ಟಿದೆ? 4. ಎಮ್ ಎಷ್ಟಿದೆ? 40 ಹೋಲ್ ಡಿವೈಡೆಡ್ ಬೈ A ಕ್ಯೂಬ್ ಎಷ್ಟಾಯಿತು? 5.56 ಇಂಟು 10⁻⁻8 ಸೆಂಟಿಮೀಟರ್ ಹೋಲ್ ಕ್ಯೂಬ್ ಇಂಟು NA ಅಂದರೆ ಎಷ್ಟು? 6.023 ಇಂಟು 10⁻23. ಪಟಾಪಟ್ ಸಾಲ್ವ್ ಮಾಡಬೇಕು. ವಿಡಿಯೋ ಪಾಸ್ ಮಾಡಬೇಕು, ನೀವು ಸಾಲ್ವ್ ಮಾಡ್ತಿರಬೇಕು. ಹೌದಾ? ವಿಡಿಯೋನ ಪಾಸ್ ಮಾಡ್ತಿರಬೇಕು, ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಿರಬೇಕು. ಎಷ್ಟಾಗುತ್ತೆ ಇದು? 44 ಅಂತಂದರೆ ಇಟ್ ಈಸ್ 160 ಡಿವೈಡೆಡ್ ಬೈ ಇದನ್ನು ಕ್ಯೂಬ್ ಮಾಡಿದರೆ ಸೊ ಇಟ್ ಈಸ್ 171.88 ಬರುತ್ತೆ ಇಂಟು 6.023. ನೋಡಿರಿ, 10⁻⁻8 ಇಂಟು 3, 8 3 24, -24 ಇಂಟು 23, 10⁻⁻1 ಉಳ್ಕೊಂಡ್ಬಿಡುತ್ತಾ ಇಲ್ಲಿ? ಹೌದಾ? ಸೊ 10⁻⁻1. ಡಿ ಈಸ್ ಈಕ್ವಲ್ಸ್ ಟು, ನೀವು ಇವೆರಡನ್ನು ಫಸ್ಟ್ ಏನು ಮಾಡೋಣ? ಮಲ್ಟಿಪ್ಲೈ ಮಾಡೋಣ, ಆಮೇಲೆ 10⁻⁻1 ಮಲ್ಟಿಪ್ಲೈ ಮಾಡೋಣ. ಸೊ ಟೋಟಲಿ ಎಷ್ಟಾಗುತ್ತೆ ಇದು? ಇಟ್ ಈಸ್ 160 ಡಿವೈಡೆಡ್ ಬೈ 1035.24. ಸೊ ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು 1.54 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್. ಫೈನಲಿ ಇಷ್ಟು ಆನ್ಸರ್ ಬರುತ್ತೆ. ಸೊ ನಾವು ಕ್ಯಾಲ್ಕುಲೇಷನ್ ತುಂಬ ಈಸಿ ಆಗೋ ಥರ ಮಾಡ್ಕೋಬೇಕು. ಹೌದಾ? ಸೊ ಎಕ್ಸಾಮಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರಬೇಕೆ, ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗಬೇಡಿ. ಹೌದಾ? ಸೊ ಬಿ ಫೋಕಸ್ಡ್. ನೆಕ್ಸ್ಟ್ ಐ ಥಿಂಕ್ ಇದು ಲಾಸ್ಟ್ ಪ್ರಾಬ್ಲಮ್ ಅನಿಸುತ್ತೆ. ಸೆಪ್ಟೆಂಬರ್ 2020 ಬಂದಿರೋದು ಇದು. ಸಿಲ್ವರ್ ಕ್ರಿಸ್ಟಲೈಸಸ್ ಇನ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲೆಟೈಸ್. ಒನ್ಸ್ ಅಗೇನ್ FCC ಅಂತ ಕೊಟ್ಟಿದ್ದಾರೆ. Z is equals to ಎಷ್ಟಾಗುತ್ತೆ? 4. ಇಫ್ ಎಡ್ಜ್ ಲೆಂತ್ ಆಫ್ ದ ಸೆಲ್ ಈಸ್ A is equals to 4.1 ಇಂಟು 10⁻⁻8 ಸೆಂಟಿಮೀಟರ್. ಆಲ್ರೆಡಿ ಸೆಂಟಿಮೀಟರಲ್ಲೇ ಕೊಟ್ಟಿದ್ದಾರೆ. ಡೆನ್ಸಿಟಿನೂ ಕೊಟ್ಟಿದ್ದಾರೆ. ಡೆನ್ಸಿಟಿ ಈಸ್ 10.4 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್. ಕ್ಯಾಲ್ಕುಲೇಟ್ ಅಟೋಮಿಕ್ ಮಾಸ್ ಆಫ್ ಸಿಲ್ವರ್. ಇಲ್ಲಿ ನೋಡಿ, ಡಿಫ್ರೆಂಟ್ ಇದೆಯಲ್ಲ, ಇದು ಎಮ್ ಅನ್ನೇ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿವರೆಗೆ ನಾವು ಎಮ್ ಕ್ಯಾಲ್ಕುಲೇಟ್ ಮಾಡಿರಲಿಲ್ಲ. ಸೊ ಫಾರ್ಮುಲಾ D is equals to Z into M divided by A cube NA. This is our basic formula. So we need to calculate value of M. So M is equals to ಏನಾಗುತ್ತೆ? D into A cube into NA. This is whole divided by
ಝೆಡ್. ಹೌದಲ್ಲ, ಬರೆಯೋಣ ಈಗ ವ್ಯಾಲ್ಯೂಗಳೆಲ್ಲ ಕೊಟ್ಟಿದ್ದಾರಲ್ಲ. ಡಿ ಈಸ್ 10.4 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್. ಎ ಕ್ಯೂಬ್ ಅಂದರೆ ಎಷ್ಟಾಗುತ್ತೆ? 4.1 ಇಂಟು 10⁻⁻8 ಸೆಂಟಿಮೀಟರ್ ಹೋಲ್ ಕ್ಯೂಬ್ ಇಂಟು 6.023 ಇಂಟು 10⁻23. ದಿಸ್ ಈಸ್ ಹೋಲ್ ಡಿವೈಡೆಡ್ ಬೈ ಝೆಡ್ ಅಂದರೆ ಎಷ್ಟಿದೆ? ಇದು 4. ಹೌದಾ? ಸೊ ಇವೆಲ್ಲನೂ ಮಲ್ಟಿಪ್ಲೈ ಮಾಡ್ತಾ ಹೋದರೆ ನಿಮ್ಗೆ ಎಷ್ಟು ಬರುತ್ತೆ ಅಂದರೆ ಆನ್ಸರು, ಸೊ ವಿಲ್ ಗೆಟ್ ಆನ್ಸರ್ ಆ್ಯಸ್ 107.9 ಗ್ರಾಮ್ ಪರ್ ಮೋಲ್. ಹೌದಾ? ಸೊ ದಿಸ್ ಪೋರ್ ಈಸ್ ಪಾರ್ಟಿಕಲ್ಸ್ per mole, ಪಾರ್ಟಿಕಲ್ ಪರ್ ಮೋಲ್. ಪಾರ್ಟಿಕಲ್ ಕ್ಯಾನ್ಸಲ್ ಆಯಿತು, ಇದು ಪರ್ ಕ್ಯೂಬಿಕ್ ಸೆಂಟಿಮೀಟರ್ ಕ್ಯಾನ್ಸಲ್ ಆಯಿತು, ಗ್ರಾಮ್ ಪರ್ ಮೋಲ್ ಉಳ್ಕೊಂಡ್ಬಿಟ್ಟಿತ್ತು. ಸೊ ಗ್ರಾಮ್ ಪರ್ ಮೋಲ್, ದಿಸ್ ಈಸ್ ಎಮ್. ಅರ್ಥ ಆಯ್ತಾ? ಸೊ ಡಿಯರ್ ಫ್ರೆಂಡ್ಸ್, ಈ ಥರದೇ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಕೀಪ್ ಆನ್ ಸಾಲ್ವಿಂಗ್. ಓಕೆ, ಸೊ ಸಾಲ್ವ್ ವಿತ್ ಕಾನ್ಫಿಡೆನ್ಸ್. ಓಕೆ dear friends, all the best for your examination. Subscribe to my YouTube channel for more and more videos. And one more important thing, dear students, we have started free online revision classes for second PUC students. ಹೌದಾ? ಸೊ ಆಲ್ ಓವರ್ ಕರ್ನಾಟಕ ನೀವು ಎಲ್ಲಿಂದ ಬೇಕಾದವ್ರು ಇದ್ದರೂ ಏನು ಮಾಡ್ಬೋದು, ಜಾಯ್ನ್ ಆಗ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕಳಿಸಿರ್ತೀನಿ, ವಾಟ್ಸಪ್ ಗ್ರೂಪದ್ದು. ಆ ಗ್ರೂಪಿಗೆ ಜಾಯ್ನ್ ಆಗಿ ಎವ್ರಿ ಡೇ ಕ್ಲಾಸಸ್ ಇರುತ್ತೆ. ಡೋಂಟ್ ಮಿಸ್ ದಿ ಕ್ಲಾಸ್. ಓಕೆ, ಸೊ ಇಟ್ಸ್ ಟೋಟಲಿ ಫ್ರೀ. ಚಾನ್ಸ್ ಇದೆ, ಯೂಸ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.